ಸರ್ಕಾರದ ಅರಣ್ಯ ಒತ್ತುವರಿ ತಡೆಯಲು ಅರಣ್ಯ ಇಲಾಖೆ ಹೊಸ ಕ್ರಮ ಕೈಗೊಂಡಿದೆ. ಅರಣ್ಯ ಪ್ರದೇಶಗಳನ್ನು ರಕ್ಷಿಸಲು ಅಗ್ಗಳಗಳನ್ನು ತೆಗೆಯುವ ಕಾರ್ಯ ಆರಂಭಿಸಲಾಗಿದೆ. ಈ ಅಗ್ಗಳಗಳ ಮೂಲಕ ಅಕ್ರಮ ಪ್ರವೇಶವನ್ನು ತಡೆದು ಕಾಡಿನ ಗಡಿ ಸ್ಪಷ್ಟಪಡಿಸಲಾಗುತ್ತಿದೆ. ಇದರಿಂದ ಅರಣ್ಯ ಒತ್ತುವರಿ ಕಡಿಮೆಯಾಗುವುದರ ಜೊತೆಗೆ ಕಾಡು ಪ್ರಾಣಿಗಳ ಸಂರಕ್ಷಣೆಗೂ ಸಹಾಯವಾಗಲಿದೆ. ಪರಿಸರ ಸಂರಕ್ಷಣೆಗಾಗಿ ಅರಣ್ಯ ಇಲಾಖೆಯ ಈ ವಿನೂತನ ಪ್ರಯತ್ನಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಡ್ಕಲ್ಸೆ ಸರ್ವೆ ನಂಬರ್ 49ರಲ್ಲಿ ಒಟ್ಟು 112 ಎಕರೆ ಗೋಮಾಳ ಜಮೀನಿದ್ದು 2002 ಮತ್ತು 2022ರ ಆದೇಶ ಪ್ರಕಾರ ಇದು 102 ಎಕರೆ ನಮಗೆ ಡಿಮುಡ್ ಫಾರೆಸ್ಟ್ ಆಗಿ ಪರಿಭಾವಿತ ಅರಣ್ಯ ಆಗಿ ನಮಗೆ ಮಂಜೂರಾತಿ ಇರೋದ್ರಿಂದ ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಲಯ ಅರಣ್ಯಾಧಿಕಾರಿಗಳ ಆದೇಶದ ಮೇರೆಗೆ ಇಲ್ಲಿ ಯಾವುದೇ ರೀತಿಯಂತಹ ಭೂ ಒತ್ತುವರಿ ಆಗದಂತೆ ತಡೆಗಟ್ಟಕ್ಕೋಸ್ಕರ ನಾವೊಂದು ಜಾನುವಾರು ಕಂದಕಗಳನ್ನ ಈ ಒಂದು ನಾಡ್ಕಲ್ಸೆ ಸರ್ವೆ ನಂಬರ್ 49ರಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಟೋಟಲ್ ನಮಗೆ 3 ಕಿಲೋಮೀಟ್ರು 3.100 ಮೀಟ್ರ್ ಬರ್ತಾ ಇದೆ. ಅಂದರೆ 3 ಕಿಲೋಮೀಟ್ರ್ ಬರ್ತಾ ಇದೆ. 100 ಮೀಟ್ರ್ ಎಕ್ಸ್ಟ್ರಾ ಟ್ರಂಚ್ನ ನಾವು ಈ ಒಂದು ಜಾಗದಲ್ಲಿ ಒತ್ತುವರಿ ತಡೆಗಟ್ಟಲಿಕ್ಕೆ ಹೊಡೆಸ್ತಾ ಇದ್ದೀವಿ. ಈ ತರ ಒತ್ತುವರಿ ತಡೆಗಟ್ಟಲಿಕ್ಕೆ ನಾಡ್ಕಲ್ಸೆಯಲ್ಲಿ ಎಲ್ಲೆಲ್ಲಿ ಟ್ರಂಚ್ ಹೊಡಿಸ್ತಾ ಇದ್ದೀವಿ? ಅಂದರೆ ನಾಡ್ಕಲ್ಸೆ ಗ್ರಾಮದಲ್ಲಿ ಆಲ್ರೆಡಿ ಸರ್ವೆ ನಂಬರ್ 1 ಟ್ರಂಚ್ ಆಗಿದೆ. ಇಲ್ಲಿ ಡಿಮುಡ್ ಫಾರೆಸ್ಟ್ ಆಗಿರೋದ್ರಿಂದ ಯಥೇಚ್ಛವಾಗಿ ಗ್ರೀನ್ರಿ ಮತ್ತು ಮರ ಗಿಡಗಳು ದಟ್ಟವಾಗಿ ಇರೋದ್ರಿಂದ ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಒಂದು 3 ಕಿಲೋಮೀಟ್ರು ಪ್ಲಸ್ 100 ಮೀಟ್ರನ್ನ ನಾವು ಇಲ್ಲಿ ಹೊಡಿಸ್ತಾ ಇದ್ದೀವಿ. ರೆಕಾರ್ಡು ಒತ್ತುವರಿ ಆದ್ಮೇಲೆ ಇವ್ರು ಆಗ್ಲತ್ತಿದ್ದು